ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಅರ್ಜುನ ಭಗವಂತನನ್ನು ಕೇಳಿದ, ನಿನ್ನನ್ನು ಸತತವಾಗಿ ಉಪಾಸನೆ ಮಾಡ್ತಕ್ಕಂಥವರು ಮತ್ತು ಅವ್ಯಕ್ತವಾದಂಥ ಅಕ್ಷರವನ್ನು ಉಪಾಸನೆ ಮಾಡ್ತಕ್ಕಂಥವರು, ಇವರಲ್ಲಿ ಯಾರು ಶ್ರೇಷ್ಠವಾದವರು ಅಂಥೇಳಿ. ಅದಕ್ಕೆ ಭಗವಂತ ನನ್ನನ್ನು ಸದಾಕಾಲ ಕೀರ್ತಿಸುವಂಥವರು, ನನ್ನನ್ನು ತಾವು ನನಗಾಗಿಯೇ ಅರ್ಪಣೆ ಮಾಡ್ತಕ್ಕಂಥವರು, ಎಲ್ಲವನ್ನೂ ನನಗಾಗಿಯೇ ಚಿಂತಿಸ್ತಕ್ಕಂಥವರು, ಅವರೇ ಶ್ರೇಷ್ಠ. ಅಂದರೆ ಇಲ್ಲಿ ಸೂಕ್ಷ್ಮವಾಗಿ ನಾವಿಲ್ಲಿ ಗ್ರಹಿಸಬೇಕು. ಈ ಭಕ್ತಿಯೋಗದ ಪ್ರಾರಂಭದಲ್ಲಿಯೇ ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ ಅಂತಕ್ಕಂಥ ಎರಡು ವಿಷಯಗಳನ್ನು ಇಲ್ಲಿ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಭಗವಂತ ಇಲ್ಲಿ ಪ್ರಾರಂಭದಲ್ಲಿ ಸಗುಣೋಪಾಸನೆಯನ್ನು ಮಾಡ್ತಕ್ಕಂಥವನೇ ಶ್ರೇಷ್ಠ ಅಂತ ತಿಳಿಸಿದ್ದ. ಮತ್ತೆ ಮುಂದಿನ ಶ್ಲೋಕಗಳಲ್ಲಿ ಏನನ್ನು ಹೇಳ್ತಾರೆ ಅಂತ ನೋಡೋಣ. 3 ಮತ್ತು 4ನೇ ಶ್ಲೋಕಗಳಲ್ಲಿ ಯೇ ತ್ವಕ್ಷರಪ ನಿರ್ದೇಶ್ಯಂ ಅವ್ಯಕ್ತಂ ಪರ್ಯುಪಾಸತೆ ಸರ್ವತ್ರ ಗಮಚಿಂತ್ಯಂತಂ ಸರ್ವತ್ರ ಗಮಚಿಂತ್ಯಂಚ ಕೂಟಸ್ಥಮಚಲಂ ಧ್ರುವಂ ಸಂಯಮ್ಯೇಂದ್ರಿಯಗ್ರಾಮಂ ಸರ್ವತ್ರ ಸಮಬುದ್ಧಯಃ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ ಅಂತ ಹೇಳ್ತಾ ಇದ್ದಾನೆ ಭಗವಂತ. ಇಲ್ಲಿ ನಿರ್ಗುಣೋಪಾಸನೆಯನ್ನು ಮಾಡ್ತಕ್ಕಂಥವರು ನನ್ನನ್ನೇ ಸೇರ್ತಾರೆ ಅಂತ ಹೇಳ್ತಾನೆ. ಹಿಂದಿನ ಶ್ಲೋಕಗಳಲ್ಲಿ ಸಗುಣೋಪಾಸನೆಯೇ ಶ್ರೇಷ್ಠ ಅಂತ ಹೇಳಿದ. ಆದರೆ ಇಲ್ಲಿ ಯಾರು ಇಂದ್ರಿಯಗಳನ್ನು ನಿಗ್ರಹಿಸಿ ಎಲ್ಲ ಕಾಲದಲ್ಲಿಯೂ ಕೂಡ ಸಮಬುದ್ಧಿಯುಳ್ಳವರಾಗಿ ಸಕಲ ಪ್ರಾಣಿಗಳಿಗೂ ಕೂಡ ಹಿತವನ್ನು ಮಾಡುವಂಥವರಾಗಿ ಮತ್ತು ಅಶಕ್ಯವೂ ಅವ್ಯಕ್ತವೂ ಸರ್ವವ್ಯಾಪಿಯೂ ಚಿಂತಿಸಲು ಅಶಕ್ಯವಾದದ್ದು ಮತ್ತು ಕೂಟಸ್ಥವೂ ಅಚಲವೂ ಶಾಶ್ವತವೂ ಆದ ಅವ್ಯಕ್ತ ನಿರ್ಗುಣ ತತ್ವಗಳನ್ನು ಉಪಾಸನೆ ಮಾಡತಕ್ಕಂಥವರು ಕೂಡ ನನ್ನನ್ನೇ ಹೊಂದುತ್ತಾರೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಬಹಳ ಸೂಕ್ಷ್ಮವಾಗಿ ನಾವು ಗ್ರಹಿಸಬೇಕು. ನಮ್ಮ ಒಂದು ಪರಂಪರೆಯಲ್ಲಿ ನಾವು ಕಾಣ್ತಕ್ಕಂಥ ಈ ಸಗುಣೋಪಾಸನೆ ಮತ್ತು ನಿರ್ಗುಣೋಪಾಸನೆ ಎರಡರಲ್ಲಿ ಯಾವುದು ಶ್ರೇಷ್ಠ ಅನ್ನುವಂಥದ್ದನ್ನು ನಿರ್ಧಾರ ಮಾಡೋದು ಕಷ್ಟ. ಪ್ರಾರಂಭದಲ್ಲಿ ಭಗವಂತ ಹೇಳಿದ ಸಗುಣೋಪಾಸನೆ ಉತ್ತಮ, ಅವರನ್ನೇ ನಾನು ಇಷ್ಟಪಡೋದು, ಅವರೇ ನನ್ನನ್ನು ಸೇರೋದು ಅಂತ ಹೇಳಿದ. ಇಲ್ಲಿ ನಿರ್ಗುಣೋಪಾಸಕರನ್ನು ಕೂಡ ಬಿಡಲಿಲ್ಲ. ಆದರೆ ಇಲ್ಲಿ ನಾವು ಯೋಚನೆ ಮಾಡಬೇಕು, ಈ ನಿರ್ಗುಣೋಪಾಸನೆ ಅಂತಕ್ಕಂಥದ್ದು ಕಷ್ಟಕರವಾದ್ದು. ಇಂದ್ರಿಯಗಳನ್ನು ನಿಗ್ರಹಿಸಿ ಸಮಬುದ್ಧಿಯುಳ್ಳವರಾಗಿ ಕಠಿಣವಾದಂಥ ಮಾರ್ಗದಲ್ಲಿ ನಡೆದು ಹೋಗುವಂಥದ್ದು. ಈಗ ಒಂದು ಬೆಟ್ಟವನ್ನು ಹತ್ತಬೇಕು, ತಿರುಪತಿಯ ಬೆಟ್ಟ ಹತ್ತಬೇಕು ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಅದಕ್ಕೆ ಕಾಲು ನಡಿಗೆಯಲ್ಲಿ ಹತ್ತುವಂಥ ಮೆಟ್ಟಿಲುಗಳು ಇದೆ, ರಸ್ತೆಯ ಮೇಲೆ ವಾಹನಗಳ ಮೂಲಕ ಹೋಗಿ ತಿರುಮಲವನ್ನು ಸೇರುವಂಥದ್ದು ಇದೆ. ಅವೆರಡನ್ನೂ ಬಿಟ್ಟು ಬೇರೆ ಕಾಡು ದಾರಿಯನ್ನು ಹಿಡಿದು ನಾನು ನಡೆದು ಹತ್ತುತ್ತೀನಿ ಅಂತ ಹೋಗುವಂಥವನು ಕೂಡ ಇರಬಹುದು. ಅದು ಕಷ್ಟಕರವಾದಂಥ ಮಾರ್ಗ, ಆ ಕಷ್ಟವನ್ನೇ ಪಟ್ಟು ಹೋಗ್ತೀನಿ ಅನ್ನುವಂಥವರು ಇರ್ತಾರೆ. ಕೆಲವರಿಗೆ ಅದು ಒಂದು ಛಲ, ಈ ಕಷ್ಟಕರವಾದಂಥ ದಾರಿಯಲ್ಲಿ ನಡೆದು ಹೋಗಿ ಅಲ್ಲಿ ಇರುವಂಥ ಕಲ್ಲು ಮುಳ್ಳು ಗುಂಡು ಇತ್ಯಾದಿಗಳನ್ನೆಲ್ಲ ತಗ್ಗು ದಿಣ್ಣೆಗಳನ್ನೆಲ್ಲ ದಾಟಿಕೊಂಡು ಹೋಗಿ ಭಗವಂತನನ್ನು ದರ್ಶನ ಮಾಡ್ತೀನಿ ಅನ್ನುವಂಥ ಮಾರ್ಗೋಪಾಸನೆ ಕೂಡ ಉಂಟು. ಆ ಮಾರ್ಗದಲ್ಲಿ ಹೋಗುವಂಥವರು ಕೂಡ ಅಂಥ ಉಪಾಸಕರು ಇದ್ದಾರೆ. ಅವನು ಕೂಡ ಭಗವಂತನನ್ನು ಹೋಗಿ ದರ್ಶನ ಮಾಡ್ತಾನೆ. ಕಾಲು ನಡಿಗೆಯಲ್ಲಿ ಮೆಟ್ಟಿಲುಗಳನ್ನು ಹತ್ತಿ ಹೋಗುವಂಥವನು ಮಾಡ್ತಾನೆ. ರಸ್ತೆಯ ಮೂಲಕ ಹೋಗಿ ಸೇರಿ ಭಗವಂತನ ದರ್ಶನ ಮಾಡೋರು ಇದ್ದಾರೆ. ಎಲ್ಲವನ್ನೂ ಕೂಡ ಭಗವಂತ ಒಪ್ತಾನೆ. ಆದರೆ ಈ ಸಗುಣೋಪಾಸನೆ ಅಂತಕ್ಕಂಥದ್ದು ಒಂದು ನಿರ್ದಿಷ್ಟವಾದಂಥ ಸೂತ್ರಗಳು, ನಿರ್ದಿಷ್ಟವಾದಂಥ ರೀತಿ,
ನಿರ್ದಿಷ್ಟವಾದಂಥ ಭಗವಂತನ ಧ್ಯಾನ ಚಿಂತನೆ ಇವುಗಳು ಸುಲಭವಾದದ್ದು. ಆದ್ದರಿಂದ ಈ ಸಗುಣೋಪಾಸನೆ ಒಳ್ಳೆಯದು ಅಂತ ಹೇಳಿದ. ಹಾಗಂತ ನಿರ್ಗುಣೋಪಾಸನವನ್ನು ಆಯ್ಕೆ ಮಾಡತಕ್ಕಂಥದ್ದು, ಅದನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥವ್ರನ್ನು ಕೂಡ ಭಗವಂತ ಒಪ್ತಾ ಇದ್ದಾನೆ. ಅವರೂ ನನ್ನನ್ನು ಸೇರ್ತಾರೆ ಅಂತ ಹೇಳ್ತಾ ಇದ್ದಾನೆ. ಇದು ಸ್ವಲ್ಪ ಕಷ್ಟಕರವಾದದ್ದೇ ಆದರೂ ಕೂಡ ಇದು ಅವ್ಯಕ್ತವಾದದ್ದು. ಸಗುಣೋಪಾಸನೆ ವ್ಯಕ್ತವಾದದ್ದು, ಇದು ಅವ್ಯಕ್ತವಾದದ್ದು. ಅಂದರೆ ಇಲ್ಲಿ ನಮಗೆ ಯಾವುದೇ ರೀತಿಯ ಒಂದು ಸ್ತೋತ್ರ ಧ್ಯಾನ ಇತ್ಯಾದಿಗಳು ಕಣ್ಣಿಗೆ ಕಾಣಲ್ಲ. ಅಕ್ಷರ ಬ್ರಹ್ಮ ಅಂತ ನಾವು ತಿಳ್ಕೋಬೇಕು. ಇದನ್ನು ಆ ಅಕ್ಷರ ಬ್ರಹ್ಮನನ್ನು ಮಾತ್ರ ಗುರಿಯಾಗಿಟ್ಟುಕೊಂಡು ಆ ಬ್ರಹ್ಮನನ್ನೇ ನಾವು ಮೂಲ ಗುರಿಯನ್ನಾಗಿಟ್ಟುಕೊಂಡು ಮಾಡತಕ್ಕಂಥ ಸಾಧನೆ ಇದೆಯಲ್ಲ, ಇದು ಕಷ್ಟಕರವಾದದ್ದು. ಆದರೂ ಅವರೂ ಕೂಡ ಭಗವಂತನನ್ನು ಸೇರ್ತಾರೆ ಅನ್ನುವಂಥದ್ದನ್ನು ಭಗವಂತ ಇಲ್ಲಿ ತಿಳಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.